NPS ಅದೊಂದು ದೊಡ್ಡ ಬ್ರ್ಯಾಂಡ್ ಆಗೋದು ಹೇಗೆ? 1959ರಲ್ಲಿ 1959 ಗೋಪಾಲ್ ಕೃಷ್ಣ ಅನ್ನೋ ಒಬ್ಬ ಒಂದು ಲೀಡರ್ ಥರನೇ ಅನ್ಬೋದು ಎಜುಕೇಷನ್ ಫೀಲ್ಡಲ್ಲಿ. ಅವರು ಒಂದು ರಾಜಾಜಿನಗರಲ್ಲಿ ಒಂದು ಶಾಲೆ ಶುರು ಮಾಡ್ತಾರೆ, NPS ರಾಜಾಜಿನಗರ್ ಅಂತ. ಅಲ್ಲಿಂದ ಅವರ ಒಂದು ಲೆಗೆಸಿ ಇಂದಿರಾನಗರ್ ಆಗಿರ್ಬೋದು ಬ್ರಾಂಚ್ ಆಗಿರ್ಬೋದು, HSR ಬ್ರಾಂಚ್ ಆಗಿರ್ಬೋದು, ಮತ್ತೊಂದು ಅವ್ರ ಸುಮಾರು ಬ್ರಾಂಚಸ್ ಇದೆ. ಸೊ ಅಲ್ಲಿಂದ ಶುರುವಾಗಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಯಾರಾದರೂ ಹುಡುಕಿದ್ರೆ ಸ್ಕೂಲ್ ಬಗ್ಗೆ ನಮ್ಗೆ NPSL ಸೀಟ್ ಬೇಕು ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು. ಅದೊಂದು ಬ್ರ್ಯಾಂಡ್ ಥರ ಆಗೋಗಿತ್ತು NPS. ಅಂದರೆ ಅದರಲ್ಲಿ ಟೀಚಿಂಗ್ ಅಂದರೆ ಈಗ ಅದರಲ್ಲಿ ಒಂದು ಎನ್ವೈರ್ಮೆಂಟ್ ಹೇಗಿದೆ ಅಂದರೆ, ಟೀಚರ್ಸಿಂದ ಹಿಡಿದು ಒಂದು ಸ್ಕೂಲ್ ನಡೆಸಬೇಕು ಅಂದರೆ ಟೀಚರ್ಸ್ ತುಂಬ ಮುಖ್ಯವಾದ ಪಾತ್ರ ಇರ್ತದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಡೆಸೋ ಲೀಡರ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈ ಥರ ಇದ್ದಾಗ ಇವು ಮೂರು ಕಾಂಬಿನೇಷನ್ನು ನಮ್ಮ ಗೋಪಾಲ್ ಕೃಷ್ಣ ಅವರು ಒಟ್ಟಿಗೆ ತಂದು ಒಂದು ಇಂಟೆನ್ಷನ್ ಇಟ್ಕೊಂಡು ಯಾವ ರೀತಿ ಅವರು ಸ್ಕೂಲ್ ನಡೆಸಬೇಕು. ಯಾಕೆಂದರೆ ಅವ್ರು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಕೂಡ ಈಸ್ ಅ ಪ್ರೊಫೆಸರ್ ಬೈ ಹಿಮ್ಸೆಲ್ಫ್. ಸೊ ಅವ್ರು ಮಾಡಿದಾಗ ಅವ್ರು ಏನೇನು ಥಾಟ್ಸ್ ಇತ್ತೋ ಎಲ್ಲ ರಿಯಾಲಿಟಿಗೆ ತಂದು ಹಿಂಗೆ ಇರಬೇಕು ನನ್ನ ಸ್ಕೂಲು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರು. ನಾನು ಆ್ಯಕ್ಚುಲಿ ಇನ್ಸ್ಟಾದಲ್ಲಿ ನೋಡಿದೆ, ಅಂದರೆ ನಿಮ್ಮ ಇದರಲ್ಲೇ ಇದೆ ಟಾಪ್ CBSE ಸ್ಕೂಲು, ಸ್ಪೋರ್ಟ್ಸ್ ಸೆಂಟರ್ ಚೆನ್ನಾಗಿದೆ, ಟ್ರೈನ್ಡ್ ಸ್ಮಾರ್ಟ್ ಕ್ಲಾಸ್ ರೂಮ್ಸು. ಸೊ ಇವತ್ತಿಗೆ ಅಂದರೆ ಟ್ರೈನ್ಡ್ ಆ್ಯಂಡ್ ಪ್ರೊಫೆಷ್ನಲ್ ಸ್ಕೂಲ್ ಟೀಚರ್ಸ್ ಆ್ಯಂಡ್ ಪ್ರೊಫೆಸರ್ಸ್ ಅಂತ. ಸೊ ಗೋಪಾಲ್ ಕೃಷ್ಣ ಅವರು ಯಾವ ಥರ ಸಿಸ್ಟಮ್ ಡೆವಲಪ್ ಮಾಡಿದ್ರು ಅಂದರೆ, ಅವ್ರು ಯಾವುದೇ ಫ್ರ್ಯಾಂಚೈಸಿ ಕೊಟ್ಟರು ಟೀಚರ್ಸ್ನ ಅವರ ಒಂದು ಕ್ವಾಲಿಟಿ ಮತ್ತು ಕ್ರೈಟೀರಿಯಾಸ್ ಮೀಟ್ ಮಾಡೋ ಅಂಥವ್ರನ್ನೇ ಮಾತ್ರ ನಾವು ತೊಗೊಳೋ ಅಂಥದ್ದು ತುಂಬ ಮುಖ್ಯ. ವಾಟ್ ಇಸ್ ದ ಕ್ವಾಲಿಟಿ ಕ್ರೈಟೀರಿಯಾ ವಿಚ್ ಮೇಕ್ಸ್ NPS ಸ್ಟ್ಯಾಂಡ್ ಔಟ್? ಸೊ ಈಗ ನಮಗೂ ನಿಮಗೆಲ್ಲ ಗೊತ್ತಿದೆ, ಈಗ ಟೀಚರ್ಸ್ ಅಂದರೆ ದ ನಂಬರ್ ಆಫ್ ಟೀಚರ್ಸ್ ಆರ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಸ್ಕೂಲ್ಸ್. ಅಂದರೆ ಅದು ಮ್ಯಾಚ್ ಆಗ್ತಾಯಿಲ್ಲ, ರೇಷಿಯೋ ಮ್ಯಾಚ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನಾಗ್ತದೆ, ದೇ ಆರ್ ಟ್ರೈನಿಂಗ್ ನ್ಯೂ ಟೀಚರ್ಸ್. ಸೊ ಟೀಚರ್ಸ್ ಕೊರತೆ ಇದೆ, ಟೀಚರ್ಸ್ ಕೊರತೆ ಇದೆ. ಆ್ಯಂಡ್ ಟೀಚರ್ಸ್ ಆರ್ ಏನಾಗ್ತಾ ಇದೆ ಈಗ, ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಫ್ಯಾಮಿಲಿ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಆಲ್ ಓವರ್ ಇಂಡಿಯಾ ಅವರು ಟ್ರಾನ್ಸ್ಫರ್ ಆದರೆ, ಹಸ್ಬೆಂಡ್ಗೆ ಏನಾದ್ರು ಟ್ರಾನ್ಸ್ಫರ್ ಆದರೆ, ಸೊ ದೇ ಟ್ರಾವೆಲ್ ಅರೌಂಡ್. ಸೊ ಅಲ್ಲಿಂದ ಒಂದು ಸ್ಕೂಲ್ಗೆ ಹೋಗ್ತಾರೆ, ಇಲ್ಲಿಂದ ಒಂದು ಸ್ಕೂಲ್ಗೆ ಹೋಗ್ತಾರೆ. ಸೊ ದೇ ಆರ್ ಟ್ರಾವೆಲಿಂಗ್. ನಮಗೇನಾಗುತ್ತೆ, ಒಂದು 5 ವರ್ಷ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲಲ್ಲಿ ನಮ್ಮ ಒಂದು ಮಗು ನರ್ಸರಿಗೆ ಸೇರಿಕೊಂಡ್ರೆ ಅಟ್ಲೀಸ್ಟ್ 5 years, ಇಫ್ ನಾಟ್ ಅಟ್ಲೀಸ್ಟ್ ನರ್ಸರಿ, ಪ್ರೀ ನರ್ಸರಿ, LKG, UKG, ಅಟ್ಲೀಸ್ಟ್ 4 years ಸ್ಟಿಲ್ ಹಿ ಗೋಸ್ ಟು ಫಸ್ಟ್ ಸ್ಟ್ಯಾಂಡರ್ಡ್. ದಟ್ ಟೀಚರ್ ಹ್ಯಾಸ್ ಟು ಸ್ಟೇ ವಿತ್ ಹಿಮ್. ಅವಾಗೇನಾಗುತ್ತೆ, ಆ ಮಗುದು ಗ್ರ್ಯಾಜುವಲ್ ಆ ಗ್ರಾಫ್ ಗೊತ್ತಾಗ್ತಾ ಹೋಗುತ್ತೆ, ಆ ಟೀಚರ್ಗೆ ಗೊತ್ತಾಗುತ್ತೆ. ಸೊ ಆ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡೆವಲಪ್ಮೆಂಟ್ಗೂ ಫಸ್ಟ್ ಇನ್ನೊಂದು ನೆಕ್ಸ್ಟ್ ಇಯರ್ಗೂ ಏನು ಡೆವಲಪ್ಮೆಂಟು, ದಟ್ ಟೀಚರ್ ವಿಲ್ ಬಿ ಏಬಲ್ ಟು ಪ್ರೆಡಿಕ್ಟ್. ಹಿಸ್ಟ್ರಿ ಒಬ್ಬರ ಹತ್ರ ಗೊತ್ತಿರ್ತದೆ. ಸೊ ನಮ್ಮ ಫೌಂಡರ್ ಚೇರ್ಮನ್ ಏನು ಮಾಡ್ತಾರೆ, ಒಂದು ಟೀಚರ್ಸ್ ಟ್ರೈನಿಂಗ್ ಅಕಾಡೆಮಿನೇ ಓಪನ್ ಮಾಡ್ತಾರೆ. ಮಾಡಿ ಇವತ್ತಿಗೂ ನಮ್ಮ ಶಾಲೆಯಲ್ಲಿ ರಿಕ್ರೂಟ್ಮೆಂಟ್ ಆದಮೇಲೆ, ಟೀಚರ್ಸ್ ಎವ್ರಿ ಇಯರ್ ರಿಕ್ರೂಟ್ಮೆಂಟ್ ಆದಮೇಲೆ, ದೇರ್ ಇಸ್ ಅ ಸೆಟ್ ಆಫ್ trainers who come and train the teachers. ಟೀಚರ್ಗೆ ಟ್ರೈನ್ ಮಾಡಿ ಅವ್ರಿಗೆ ಇದೇ ಕ್ವಾಲಿಟಿ ಇರಬೇಕು, ಇದು ಈ ಥರನೇ ಕರಿಕ್ಯುಲಮ್ನ ಎಕ್ಸ್ಪ್ಲೈನ್ ಮಾಡಬೇಕು. ಟಾಪ್ 3 qualities if you have to mention which NPS teachers live by? One is child friendly ಇರಬೇಕು. ಸೆಕೆಂಡ್, ಇಮೋಷ್ನಲ್ ಬಾಂಡಿಂಗ್, ಮಕ್ಕಳ ಜೊತೆ ಹೌ ದೇ ವೆಲ್ ಕನೆಕ್ಟ್ ಇಮೋಷ್ನಲಿ ಅಂತ ಗೊತ್ತಿರಬೇಕು. ಥರ್ಡ್, ಪೇರೆಂಟ್ಸ್ನ ಕೂಡ ಹೌ ದೇ ಮೇಕ್ ಅ ರ್ಯಾಪೋ ವಿತ್ ಚೈಲ್ಡ್ ಆ್ಯಂಡ್ ಪೇರೆಂಟ್. ಸೊ ದ್ಯಾಟ್ ಟೀಚರ್ ವಿಲ್ ಆ್ಯಕ್ಟ್ ಅ ಬ್ರಿಡ್ಜ್ ಬಿಟ್ವೀನ್ ದ್ಯಾಟ್ ಚೈಲ್ಡ್ ಆ್ಯಂಡ್ ದ ಪೇರೆಂಟ್. ಏನಾಗ್ತದೆ, ಈಗ ಮಕ್ಕಳು ನಮ್ಮ ಶಾಲೆಯಲ್ಲಿ 4 hours ಇರ್ತಾರೆ, ಪ್ರೀ ಪ್ರೈಮರಿ ಮಕ್ಕಳು. ಅದಾದಮೇಲೆ ರೆಸ್ಟ್ ಆಫ್ ದ ಟೈಮ್ ದೇ ಆರ್ ವಿತ್ ದೇರ್ ಪೇರೆಂಟ್ಸ್. ಇವತ್ತು ಕಾಲಘಟ್ಟದಲ್ಲಿ ಬೋತ್ ಆರ್ ವರ್ಕಿಂಗ್. ಸೊ ಮಕ್ಕಳಿಗೆ ಪೇರೆಂಟ್ಸ್ಗೆ ಗ್ಯಾಪ್ ಅನ್ನೋದು ತುಂಬ ಆಗ್ತಾಯಿದೆ, ತುಂಬ ಅಂದರೆ ತುಂಬ ಆಗ್ತಾಯಿದೆ. ಸೊ ದೇ ಆರ್ ಗೆಟಿಂಗ್ ಇನ್ ಟು ಅ ಲಾಟ್ ಆಫ್ ಮೊಬೈಲ್ ಅಡಿಕ್ಟ್ಸ್ ಆಗ್ತಾಯಿದ್ದಾರೆ, ಯೂಟ್ಯೂಬ್ ನೋಡ್ತಾ ಇದ್ದಾರೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸೇ ನೋಡ್ತಾ ಇದ್ದೀನಿ. ಮಕ್ಕಳು ನಮ್ಮ ಸ್ಕೂಲಲ್ಲಿ
ರೀಸೆಂಟಾಗಿ ಒಂದು ಮೂವಿ ಬಂತು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ಮೂವಿ. ಅಡೋಲಸೆನ್ಸ್? ನೋ ಒಂದು ತೆಲುಗು ಮೂವಿ, ತೆಲುಗು ಮೂವಿ. ಸರಿ. ಆ ಮೂವಿದು ಕ್ಯಾರೆಕ್ಟರ್ ಹೇಗಿತ್ತೋ ಅವನು ಆ ಸ್ಕೂಲಲ್ಲಿ ಅದೇ ಥರ ಆಡ್ತಾ ಇದ್ದಾನೆ. ಅಯ್ಯೋ. ಸೊ ದ ಇನ್ಫ್ಲೂಯೆನ್ಸ್ ಆಫ್ ದಟ್ ಈಸ್ ಬಿಕಮಿಂಗ್ ಮೋರ್. ಯಾವ ಮಟ್ಟಕ್ಕೆ ಅಂದರೆ ದೇ ವಾಂಟ್ ಟು ಲಿಟ್ರಲಿ ಅವರೇ ಆ ಪಾತ್ರನ ತೊಗೊಂಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಸೊ ವಿ ವಾಂಟ್ ಟು ಕೌನ್ಸಿಲ್ ದ ಪೇರೆಂಟ್ಸ್. ಸೊ ಇದೆಲ್ಲ ಆದಾಗ ನೀವೇನು ಮಾಡ್ತೀರಾ? ವಾಟ್ಸ್ ಯುವರ್ ನ್ಯಾಚುರಲ್ ರಿಯಾಕ್ಷನ್? ವಿ ಹ್ಯಾವ್ ಅವರ್ ಕೌನ್ಸಿಲರ್ಸ್ ಇನ್ ಪ್ಲೇಸ್. ಪೇರೆಂಟ್ ಕೌನ್ಸಿಲರ್ಸ್ ಇದ್ದಾರೆ, ಸ್ಟೂಡೆಂಟ್ ಕೌನ್ಸಿಲರ್ಸ್ ಇದ್ದಾರೆ ಸ್ಕೂಲಲ್ಲಿ. ಯಾ. ಸೊ ಇಮಿಡಿಯೇಟ್ಲಿ ವಿ ಕಾಲ್ ದ ಪೇರೆಂಟ್ಸ್ ಆ್ಯಂಡ್ ವಿ ಕೌನ್ಸಿಲ್ ದೆಮ್ ಆನ್ ಅ ಕೇಸ್. ಈ ಥರನೇ ಇದಾಗಿತ್ತು, ಸೊ ವಾಟ್ ಯು ಹ್ಯಾವ್ ಟು ಡೂ. ವಿ ಡೋಂಟ್ ಏನೋ ಅಫೆಂಡ್ ಆಗೋ ಥರ ನಾವು ಮಾತಾಡೋಕ್ಕಾಗಲ್ಲ. ಮೊದಲು ನಾವೆಲ್ಲ ಓದಬೇಕಾದ್ರೆ ಬ್ಯಾಂಬೂ ಸ್ಟಿಕ್ಕೆಲ್ಲ ಓಡಿದ್ರು ನಮ್ಮಪ್ಪ ನಮ್ಮನ್ನೇನು ಕೇಳ್ತಾ ಇರಲಿಲ್ಲ. ಕೌನ್ಸಿಲರ್ಗಳೇ ಇರಲಿಲ್ಲ. ನಾವೆಲ್ಲ ಓದಬೇಕಾದ್ರೆ ಅದು ಬೇರೆ ಥರ ಇತ್ತು. ನಾವು ಕಂಪ್ಲೇಂಟು ಮಾಡ್ತಾ ಇರಲಿಲ್ಲ. ಸಿ ದಿಸ್ ಈಸ್ ಅ ಟೂ ವೇ ಇದು. ಒಂದು, ಇಫ್ ದ ಪೇರೆಂಟ್ ಹ್ಯಾಸ್ ಟು ಆಸ್ಕ್, ಅದರ್ವೈಸ್ ದ ಸ್ಟೂಡೆಂಟ್ ಹ್ಯಾಸ್ ಟು ಕಂಪ್ಲೇಂಟ್ ಟು ದ ಪೇರೆಂಟ್. ನಾವು ಕಂಪ್ಲೇಂಟು ಮಾಡ್ತಾ ಇರಲಿಲ್ಲ. ಎಲ್ಲಿ ನಮ್ಮಪ್ಪ ಕಂಪ್ಲೇಂಟ್ ಮಾಡಿದ್ರೆ, ನಮ್ಮಮ್ಮಗೆ ಕಂಪ್ಲೇಂಟ್ ಮಾಡಿದ್ರೆ ನಿಂದೇ ತಪ್ಪು ಅಂತ ನಮ್ಗೆ ಹೊಡಿತಾರೋ ಅನ್ನೋದು ಒಂದು ಭಯ ಇತ್ತು. ನೀನೇನು ಮಾಡಿದೆ ಹೇಳು ಅಂತ. ಈಗ ಇಟ್ ಈಸ್ ಆಲ್ ಚೇಂಜ್ಡ್. ಸೊ ಐ ಥಿಂಕ್ ಇಟ್ ಈಸ್ ಆಲ್ ಚೇಂಜ್ ಟು ಏನಾದರೆ ದ ಚೈಲ್ಡ್ ಈಸ್ ನಾಟ್ ಕನ್ಸಿಡರ್ಡ್, ದ ಟೀಚರ್ ಈಸ್ ಕನ್ಸಿಡರ್ಡ್ ಆರ್ ದ ಸ್ಕೂಲ್ ಈಸ್ ಕನ್ಸಿಡರ್ಡ್. ಯಾ. ಸೊ ಏನೇ ಮಿಸ್ಟೇಕ್ ಆದ್ರೂ ಐ ಥಿಂಕ್ ದ ಬ್ಲೇಮ್ ಇಸ್ ಕಮಿಂಗ್ ಆನ್ ದ ಮ್ಯಾನೇಜ್ಮೆಂಟ್, ದ ಬ್ಲೇಮ್ ಇಸ್ ಕಮಿಂಗ್ ಆನ್ ದ ಸ್ಕೂಲ್, ದ ಬ್ಲೇಮ್ ಇಸ್ ಕಮಿಂಗ್ ಆನ್ ದ ಟೀಚರ್. ಸೊ ಅದು ಆಗಬಾರ್ದು. I think that is where our student counselors, parent counselors will involve and counsel them. So ad marta we are trying to bring in that change where the responsibility of the parent also is equally important as a teacher anta.